ಸ್ನೇಹಿತರೆ, ಈ ವಾರ ವಿನಯ್ ರಾಜ್ಕುಮಾರ್ ನಟನೆಯ ಗ್ರಾಮಾಯಣ ಚಿತ್ರ ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ. ದೇವನೂರು ಚಂದ್ರ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರವನ್ನ ನೋಡ್ಕೊಂಡು ಬಂದಿದ್ದೀನಿ. ಇದರ ವಿಮರ್ಶೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಿತ್ರದಲ್ಲಿ ಏನ್ ಇಂಟ್ರೆಸ್ಟಿಂಗ್ ಆಗಿರೋದಿದೆ, ನಿಜವಾಗ್ಲೂ ಈ ಚಿತ್ರ ಜನರಿಗೆ ಇಷ್ಟ ಆಗ್ಬೋದಾ ಇಲ್ವಾ, ಪ್ರಮುಖವಾದಂತ ಅಂಶಗಳೇನು, ವಿನಯ್ ರಾಜ್ಕುಮಾರ್ ನಟನೆ ಹೇಗಿದೆ, ಇದನ್ನೆಲ್ಲವನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಮತ್ತೊಂದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ವಿನಯ್ ರಾಜ್ಕುಮಾರ್ ನಟನೆಯ ಗ್ರಾಮಾಯಣ ಚಿತ್ರ ಈ ವಾರ ರಿಲೀಸ್ ಆಗಿದೆ. ಬಹಳ ನಿರೀಕ್ಷೆಯನ್ನು ಹುಟ್ಟಾಕಿತ್ತು. ಯಾಕಂದ್ರೆ ಟ್ರೈಲರ್ ನೋಡಿದಂತರ ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ಏನೋ ಇದೆ, ಇದನ್ನ ನೋಡ್ಬೇಕು ಅಂತ ಅನ್ಸಿತ್ತು. ಹಾಗೇನೆ ವಿನಯ್ ರಾಜ್ಕುಮಾರ್ ನಟನೆ ಕೂಡ ಆ ಟ್ರೈಲರ್ ಅಲ್ಲಿ ಗೊತ್ತಾಗ್ತಿತ್ತು. ಹಾಗೆ ನಾನು ಈ ಸಿನಿಮಾನ ಹೋಗಿ ನೋಡಿ ಬಂದೆ. ದೇವನೂರು ಚಂದ್ರ ಅವರ ನಿರ್ದೇಶನದ ಈ ಚಿತ್ರ ಒಂದು ಮಟ್ಟಕ್ಕೆ ಆ ಗ್ರಾಮೀಣ ಬದುಕನ್ನ ನಿಮ್ಮ ಎದುರಿಗೆ ತೆರೆದಿಡ್ತಾ ಹೋಗುತ್ತೆ. ಅಂದ್ರೆ ಮೊದಲ ಅರ್ಧದ ಚಿತ್ರ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಹೋಗುತ್ತೆ. ಕತೆ ಏನಿದೆ ಅಂತ ಒಂದು ನೋಡ್ಬಿಡೋಣ. ಈಗ ಆ ಸಿನಿಮಾದಲ್ಲಿ ಒಂದು ಗ್ರಾಮೀಣ ಜನರ ಜೀವನ ಹೇಗಿರುತ್ತೆ, ಜನಜೀವನ, ಆಚರಣೆ, ಅಂದ್ರೆ ಅಲ್ಲೊಂದು ಜಾತ್ರೆ ಹೇಗ್ ನಡೆಯುತ್ತೆ, ದೇವರ ಉತ್ಸವ ಹೇಗ್ ನಡೆಯುತ್ತೆ, ಅಲ್ಲಿ ಒಂದು ಸಣ್ಣ ಸಣ್ಣ ಕಾರಣಗಳಿಗಾಗಿ ದ್ವೇಷ ಹೇಗೆ ಹುಟ್ಕೊಳ್ಳುತ್ತೆ, ಮತ್ತೆ ಜನರ ಮಧ್ಯೆ ಆ ದ್ವೇಷವನ್ನ ತಂದಿಡೋರು ಹೇಗಿರ್ತಾರೆ, ಈ ರೀತಿಯಾದ ಒಂದು ಯುವಕರ ಬಿಸಿ ರಕ್ತ ಅದು ಹೇಗೆ ಅವರನ್ನ ದುಡುಕೋ ಹಾಗೆ ಮಾಡುತ್ತೆ, ಇದೆಲ್ಲವನ್ನ ಅವರು ಹೇಳ್ತಾ ಹೋಗ್ತಾರೆ ದೇವನೂರು ಚಂದ್ರ ಅವರು. ಹಾಗೆ ಬಹಳ ಸುಂದರವಾಗಿ ಆ ದೇವರ ಉತ್ಸವವನ್ನ ನಮ್ಮ ಕಣ್ಣೆದುರುಗಡೆ ಅತ್ಯಂತ ಸಹಜವಾಗಿ ಮೂಡಿ ಬರೋ ಹಾಗೆ ಕೊಡ್ತಾರೆ. ಮತ್ತೆ ಅದು ಎಡಿಟಿಂಗ್ ಕೂಡ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅಲ್ಲಿ ಪಾತ್ರ ವಿಶೇಷತೆ ಏನು ಅಂತ, ಆ ಪಾತ್ರಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಆ ಪಾತ್ರಗಳು. ಇನ್ನು ಇಲ್ಲೊಬ್ಬ ರಾಜಕೀಯ ಪುಡಾರಿ, ಅವನೇನು ಅಂತಂದ್ರೆ ಬುದ್ಧ ಅಂಬೇಡ್ಕರ್ಗಳಿಗೆ ಹಾರ ಹಾಕ್ಬಿಟ್ಟು ಜನರನ್ನ, ಅಮಾಯಕ ಜನರನ್ನ ಏಮಾರ್ಸೋದು, ಅವ್ರ ಮುಗ್ಧತೆಯನ್ನ ಬಳಸ್ಕೊಳ್ಳೋದು, ಮತ್ತೆ ನಿಮ್ಗೆ ಹಳ್ಳಿಗೆ ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ತೀನಿ, ಮತ್ತೊಂದು ಮಾಡ್ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನ ಸರ್ಕಾರದಿಂದ ಹೊಡೆಯುವಂತ ಒಬ್ಬ ರಾಜಕಾರಣಿ. ಅದು ಎಲ್ಲಾ ಸಿನಿಮಾಗಳಲ್ಲಿ ಗ್ರಾಮೀಣ ಇರೋ ಸ್ಟೋರಿಗಳಲ್ಲಿ ಬರುವಂತ ರಾಜಕೀಯ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಒಂದು ರೀತಿನಲ್ಲಿ ಬೇರೆ ರೀತಿನೇ ಈ ಕಥೆನ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಮೊದಲ ಅರ್ಧದ ಸಿನಿಮಾ ಇದೆಯಲ್ಲ, ಇಂಟರ್ವೆಲ್ ವರ್ಗು ನಿಮ್ಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಫಾಸ್ಟ್ ಆಗಿ ಕತೆ ಸಾಕ್ತಾ ಹೋಗುತ್ತೆ. ಅದಾದ ನಂತರ ದ್ವಿತೀಯ ಅರ್ಧದಲ್ಲಿ ಒಂದು ಚೂರು ಎಲ್ಲೋ ಸ್ಟೋರಿ ಒಂಚೂರು ಡೈವರ್ಟ್ ಆಯ್ತಾ, ಬೇರೆ ಬೇರೆ ಕಡೆ ಹೋಯ್ತಾ ಅಂತ ಅನ್ಸುತ್ತೆ. ಮೊದಲ ಅರ್ಧದಷ್ಟು ದ್ವಿತೀಯ ಅರ್ಧದಲ್ಲಿ ನಿಮ್ಮನ್ನ ಹಿಡಿದಿಡೋದಿಲ್ಲ. ಆಮೇಲೆ ಇನ್ನೊಂದು ಅಲ್ಲಿ ಮುಖ್ಯವಾದ ಕಾರಣ ಏನು ನನಗನ್ಸಿದ್ದಂತಂದ್ರೆ, ಎಲ್ಲೋ ಕೆಲವು ಕಡೆ ದೃಶ್ಯಗಳು ಒಂದು ಲಿಂಕ್ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಆ ಲಿಂಕ್ ಮಿಸ್ ಆಗಿರೋದು ಬಹುಶಃ ಅತಿಯಾದ ಕತ್ತರಿ ಪ್ರಯೋಗದಿಂದನೂ ಇರಬಹುದು ಅಂತ ಅನ್ಸುತ್ತೆ. ತುಂಬಾ ವಿಷಯಗಳನ್ನ ಅವ್ರು ಹೇಳೋದಿಕ್ ಪ್ರಯತ್ನ ಪಟ್ಟಿದ್ದಾರೆ. ಅದು ಆ ಚಿತ್ರೀಕರಣದ ಲೆಂತ್ ಅನ್ನು ಕೂಡ ಜಾಸ್ತಿ ಮಾಡಿರ್ಬೋದು, ಹಾಗಾಗಿ ಕತ್ತರಿ ಪ್ರಯೋಗ ಮಾಡ್ಬೇಕಾಗಿ ಬಂದಿರ್ಬೋದು. 2 ಗಂಟೆಗೆ ಅದನ್ನ ತಂದಿಡೋದಕ್ಕೋಸ್ಕರ ಅವರು ಏನ್ ಕತ್ತರಿ ಪ್ರಯೋಗ ಮಾಡಿದ್ದಾರೆ, ಅದರಿಂದಾಗಿ ಎಲ್ಲೋ ಲಿಂಕ್ ಮಿಸ್ ಆಯ್ತಾ ಅಂತ, ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಆ ರೀತಿಯ ಒಂದು ಸನ್ನಿವೇಶಗಳನ್ನು ಕೂಡ ನಾವಲ್ಲಿ ನೋಡ್ತೀವಿ. ಇದೆಲ್ಲದರ ನಂತರ ಇನ್ನು ಆ ಚಿತ್ರದಲ್ಲಿ ತುಂಬಾ ಖುಷಿ ಕೊಡುವಂತ ವಿಚಾರಗಳು ಏನಿದೆ ಅಂತಂದ್ರೆ, ಇಂಟ್ರೆಸ್ಟಿಂಗ್ ಆಗಿರೋದು ಅಮ್ಮ ಮಗನ ಪ್ರೀತಿ. ಅಂದ್ರೆ ಜೈಲಲ್ಲಿದ್ದು ಮಗ ಬಂದಾಗ್ಲೂ ಕೂಡ ಪೊರ್ಕೆ ತಗೊಂಡು ಹೊಡೆಯುವಂತ ಅಮ್ಮ, ಅಂದ್ರೆ ತುಂಬಾ ಜೋರು, ಆದ್ರೆ ಅಷ್ಟೇ ಪ್ರೀತಿ. ಅವ್ರ ಪ್ರೀತಿ ತೋರಿಸೋ ರೀತಿ ಕೂಡ ಆ ರೀತಿ ಇರುತ್ತೆ. ಹಳ್ಳಿನಲ್ಲಿ ಹೆಂಗಸರು ಆ ತರ ಇರ್ತಾರೆ. ಈ ಚಿತ್ರದಲ್ಲಿ ಬರೋ ಎಲ್ಲಾ ಪಾತ್ರಗಳು ಅಷ್ಟೇ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಯಾವುದೂ ಕೂಡ ಕಡಿಮೆ ಅಂತಲ್ಲ, ಯಾವುದು ಜಾಸ್ತಿ ಅನ್ನೋ ಅಂತಲ್ಲ. ಆ ಪಾತ್ರಗಳೇ, ಆ ಪಾತ್ರ ಪೋಷಣೆನೆ ಒಂದ್ ರೀತಿನಲ್ಲಿ ಜನರಿಗೆ ಹತ್ರ ಆಗ್ತಾ ಹೋಗುತ್ತೆ. ನಮ್ ಸುತ್ತ ಇರೋ ಜನ, ಹಳ್ಳಿ ಜನ ನಾವು ನೋಡ್ತಿದೀವಿ ಅನ್ಸುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನೀವು ಆ ಹಳ್ಳಿನ ಪ್ರವೇಶ ಮಾಡ್ಬಿಟ್ಟಿರ್ತೀರಿ. ಇದಾದ್ಮೇಲೆ ವಿನಯ್ ರಾಜ್ಕುಮಾರ್ ಅವ್ರ ನಟನೆ, ಅದನ್ನ ಹೇಳಲೇಬೇಕು. ಇಡೀ ಸಿನಿಮಾನ ಒಂದು ಲೆವೆಲ್ಗೆ ಮೇಲಕ್ಕೆ ತಗೊಂಡೋಗಿಟ್ಟಿರೋದು ವಿನಯ್ ರಾಜ್ಕುಮಾರ್ ನಟನೆ. ಆ 6th ಸೆನ್ಸ್ ಸೀನಾ ಅನ್ನೋ ಕ್ಯಾರೆಕ್ಟರ್ ಅನ್ನ ಅವ್ರು ಹಾಕ್ಬಿಟ್ಟಿದ್ದಾರೆ ನಟನೆಯಲ್ಲಿ ಅಂತ ಹೇಳ್ಬೋದು. ಭಯಂಕರವಾದ ಪರ್ಫಾರ್ಮೆನ್ಸು. ನೀವು ಈ ಹಿಂದೆ ಅವರ ನಟನೆಯ ಚಿತ್ರಗಳನ್ನ ನೋಡಿದ್ರೆ ಅದೆಲ್ಲದಕ್ಕಿಂತ ಟೋಟಲಿ ಬೇರೆನೇ ತರದ ಒಂದು ಕ್ಯಾರೆಕ್ಟರ್ನ ಅವ್ರು ಇಲ್ಲಿ ಪ್ಲೇ ಮಾಡಿದ್ದಾರೆ. ನಟನೆಯಲ್ಲಿ ಅವರು ಕಾಂಪಿಟೇಷನ್ ಮೇಲೆ ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ. ಅವ್ರ ನಟನೆ ನೋಡೋಕ್ಕಾದ್ರೂ ನೀವು ಈ ಸಿನಿಮಾನ ನೋಡ್ಬೇಕು ಹಾಗಿದೆ. ಹಾಗೆ ಆ ಸೀನನ ಕ್ಯಾರೆಕ್ಟರ್ ಕೂಡ ತುಂಬಾ ವಿಶಿಷ್ಟವಾಗಿದೆ. ಅಥವಾ ಒಂಥರ ಗೂಳಿ ಇದ್ದ ಹಾಗೆ, ಅಂದ್ರೆ ಕೋಪ ಬಂದ್ರೆ ಕಣ್ಣಲ್ಲೇ ಕೆಂಡ ಸುರಿಸ್ತಾನೆ, ಆದ್ರೆ ಅವನ ಪ್ರೀತಿಯ ಕುಸುಮ ಎದುರಾದ್ರೆ ಆ ಕಣ್ಣಲ್ಲಿ ಮಲ್ಲಿಗೆ ಸುರಿಯುತ್ತೆ. ಆ ರೀತಿ ಅಂತ ಗೂಳಿ ಹಂಗೆ ಇರುವಂತ ವಿನಯ್ ರಾಜ್ಕುಮಾರ್ ಫೈಟ್ ಕೂಡ ಆಕ್ಷನ್ ಪ್ರಿಯರಿಗೆ ತುಂಬಾ ಇಷ್ಟ ಆಗೋಂಗಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದಂತ ಪಾತ್ರ ಇದೆ, ಯೋಗೀಶ್ ನಟನೆ ಮಾಡಿರುವಂತ ಒಂದು ಪಾತ್ರ. ಅದು ಕರಿಬೇಕು ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವರಿಬ್ರು ಕೂಡ ಮದ ಏರಿದ ಗೂಳಿಗಳ ತರ ಒಬ್ಬರ ಮೇಲೆ ಒಬ್ರು ಬೀಳ್ತಾರೆ. ಆ ಫೈಟ್ ಸೀನ್ಗಳು ಆಕ್ಷನ್ ಪ್ರಿಯರಿಗೆ ಖಂಡಿತ ಒಂದು ಹಬ್ಬ ಅಂತಾನೆ ಹೇಳ್ಬೋದು.
ಇನ್ನು ಕುಸುಮ ಪಾತ್ರದಲ್ಲಿ ನಟಿಸಿರುವಂತ ಮೇಘಾ ಶೆಟ್ಟಿ ಮತ್ತೆ ವಿನಯ್ ರಾಜ್ಕುಮಾರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ಮೂಡ್ ಬಂದಿದೆ. ಅವರಿಬ್ಬರ ರೋಮ್ಯಾನ್ಸ್ ಕೂಡ ಜನರಿಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಒಂದು ರಗ್ಗಡ್ಡಾದಂತ ಪ್ರೀತಿ ಅವರಿಬ್ಬರ ಮಧ್ಯೆ, ಆದ್ರೆ ಅದು ನೋಡೋರಿಗೆ ತುಂಬಾ ಮೋಹಕವಾಗಿ ಕೂಡ ಕಾಣಿಸುತ್ತೆ. ಒಂದು ಎರಡು ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಒಂದು ಹಾಡು ಕುಸುಮ ಏನೇ ಹೇಳು ಅನ್ನುವಂತ ಹಾಡು, ಅದು ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಮತ್ತೆ ಆ ಸೀನ್ ಗಳನ್ನು ಕೂಡ, ಅವರಿಬ್ಬರ ಕಾಂಬಿನೇಷನ್ ದೃಶ್ಯಗಳನ್ನು ಕೂಡ ನಿರ್ದೇಶಕರು ಬಹಳ ಸುಂದರವಾಗಿ ಮೋಹಕವಾಗಿ ಕಟ್ಕೊಟ್ಟಿದ್ದಾರೆ. ಆದ್ರೆ ಒಂದು ಹಾಡು ಮಾತ್ರ ಇಡೀ ಸಿನಿಮಾಗೆ ಫಿಟ್ ಆಗದೆ ಇರೋದು, ಅದು ಈ ಹಳ್ಳಿಯನ್ನ ಬಿಟ್ಟು ಹೊರಗೆ ಹೋಗಿದೆ. ಅವರಿಬ್ರು ಕೂಡ ತುಂಬಾ ಗ್ಲಾಮರಸ್ ಆಗಿ ಐಷಾರಾಮಿ ಹುಡುಗ ಹುಡುಗಿಯಾಗಿ ಕಾಣಿಸ್ಕೊಂಡಿರುವಂತ ಒಂದು ಹಾಡು, ಒಂದು ಐಟಮ್ ಸಾಂಗ್ ತರ, ಅದು ಬೇಕಿರ್ಲಿಲ್ಲ ಆ ಸಿನಿಮಾಗೆ. ಆ ಕತೆಗೆ ಎಲ್ಲೂ ಕೂಡ ಹೊಂದಾಣಿಕೆ ಆಗಲ್ಲ. ಅದ್ರ ಕನಸಿನ ಹಾಡು ಪ್ರೇಕ್ಷಕರಿಗೋಸ್ಕರ ಅಥವಾ ಕಮರ್ಷಿಯಲ್ ಸಿನಿಮಾ ಇಷ್ಟಪಡೋರು ಆ ತರ ಹಾಡುಗಳನ್ನ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕಾಗಿನೋ ಕಮರ್ಷಿಯಲ್ ದೃಷ್ಟಿಯಿಂದ ಅವ್ರು ಆ ಹಾಡನ್ನ ಸೇರಿಸಿರ್ಬೋದು. ಆದ್ರೆ ಯಾವ ರೀತಿಯಿಂದನೂ ಆ ಸಿನಿಮಾಗೆ ಫಿಟ್ ಆಗ್ತಿರ್ಲಿಲ್ಲ, ಮತ್ತೆ ಬೇಕಾಗೂ ಇರ್ಲಿಲ್ಲ. ಅದು ಬಿಟ್ಟು ಬೇರೆ ಏನ್ ಮಾಡಿದಾರೋ ಅದೆಲ್ಲವೂ ಕೂಡ ತುಂಬಾ ಸುಂದರವಾಗಿತ್ತು, ಜನರಿಗೆ ಇಷ್ಟ ಆಗೋಂಗೆ ಇತ್ತು. ಅದ್ಯಾಕೆ ಅದನ್ನ ಸೇರಿಸಿದ್ದಾರೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇನ್ನು ನಟನೆ ವಿಚಾರಕ್ಕೆ ಬಂದ್ರೆ, ವಿನಯ್ ರಾಜ್ಕುಮಾರ್ ತಾಯಿ ಪಾತ್ರದಲ್ಲಿ ಅಪರ್ಣ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಇವತ್ತು ಅವ್ರು ನಮ್ ಜೊತೆ ಇಲ್ಲ, ಅವ್ರನ್ನ ಕಳ್ಕೊಂಡಿದೀವಿ. ಆದ್ರೆ ಆ ನಟನೆ ನೋಡ್ತಿದ್ರೆ ಖಂಡಿತ ಎಲ್ಲರೂ ಅವರನ್ನ ಮಿಸ್ ಮಾಡ್ತಾರೆ. ಹಾಗೆ ಬಲ ರಾಜವಾಡಿ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಮತ್ತೆ ಗೋಪಾಲ್ ದೇಶಪಾಂಡೆ ಅವರು, ನೀವು ಗರುಡಗಮನ ವೃಷಭ ವಾಹನದಲ್ಲಿ ಅವ್ರ ಪಾತ್ರವನ್ನ ನೋಡಿದ್ರೆ ಖಂಡಿತ ಅದಕ್ಕೆ, ಈ ಪಾತ್ರಕ್ಕೂ ಅದಕ್ಕೂ ಎಷ್ಟು ಡಿಫ್ರೆಂಟ್ ಆಗಿ ಅವ್ರು ಆಕ್ಟ್ ಮಾಡಿದ್ದಾರೆ ಅಂತಂದ್ರೆ, ಪಾತ್ರನೂ ಬೇರೆ ಏನೇ ಇದೆ, ಆದ್ರೆ ಅಭಿನಯದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಒಂದು ಪಾತ್ರವನ್ನು ಪರಕಾಯ ಪ್ರವೇಶ ಮಾಡಿದ್ರೆ ಬೇರೆ ರೀತಿನೇ ಕಾಣ್ತಾರೆ ಅನ್ನೋದಕ್ಕೆ ಈ ಚಿತ್ರದಲ್ಲಿ ಅವರನ್ನ ನೋಡ್ಬೋದು. ಮತ್ತೆ ಅಚ್ಯುತ್ ಅವರು, ಯೋಗೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಯೋಗೇಶ್ ಅವರ ಪಾತ್ರಕ್ಕೆ ಇನ್ನೊಂದ್ ಸ್ವಲ್ಪ ಸತ್ವ ಬೇಕಿತ್ತು, ಪುಷ್ಟಿ ಬೇಕಿತ್ತು ಅಂತ ಅನ್ಸುತ್ತೆ. ಅಚ್ಯುತ್ ಅವರ ಪಾತ್ರನೂ ಕೂಡ ಅಷ್ಟೇ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಗಟ್ಟಿತನ ಬೇಕಿತ್ತು, ಒಂದ್ ಸ್ವಲ್ಪ ಪಾತ್ರ ಪೋಷಣೆ ಹೆಚ್ಚಾಗಿ ಬೇಕಿತ್ತೇನೋ ಅಂತ ನಮ್ಗೆ ಅನ್ಸುತ್ತೆ. ಪೊಲೀಸ್ ಪಾತ್ರದಲ್ಲಿ ಸತ್ಯ, ಅಶೋಕ್ ಜಂಬೆ ಮತ್ತೆ ಬಲರಾಜವಾಡಿ ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನ ತಾಂತ್ರಿಕ ವರ್ಗಕ್ಕೆ ಬಂದ್ರೆ, ಛಾಯಾಗ್ರಹಣ ಸಂತೋಷ್ ರೈ ಪಾತಾಜೆ ಅವರು ತುಂಬಾ ಚೆನ್ನಾಗಿ ಹಳ್ಳಿಯನ್ನ ಸುಂದರವಾಗಿ ತೆರೆ ಮೇಲೆ ತೋರಿಸಿದ್ದಾರೆ. ಮತ್ತೆ ಸಂಗೀತ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಆದ್ರೆ ಈ ಇಡೀ ಸಿನಿಮಾದಲ್ಲಿ ಇಷ್ಟೆಲ್ಲ ವಿಷಯಗಳು, ಚೆನ್ನಾಗಿರುವಂತ ಅಂಶಗಳಿದೆ. ಒಂದೇ ಒಂದು ನನಗನ್ಸಿದ್ದೇನೆಂದ್ರೆ ಕ್ಲೈಮ್ಯಾಕ್ಸ್ ಸ್ಟಾರ್ಟಿಂಗ್ ಇಂದ ಕತೆನ ಇಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ಕೊಂಡ್ ಬಂದು ಕೊನೆಯಲ್ಲಿ ಎಲ್ಲೋ ಒಂಚೂರು ಗಾಳಿ ಬಿಟ್ಟ ಬಲೂನ್ ತರ ಆಗೋಯ್ತಾ ಕ್ಲೈಮ್ಯಾಕ್ಸ್ ಅಂತ ಅನ್ಸತ್ತೆ. ಅಲ್ಲೊಂಚೂರು ಬಿಗಿಯಾದ ನಿರೂಪಣೆ ಬೇಕಿತ್ತು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಒಂದು ಸಣ್ಣ ಪುಟ್ಟ ಈ ತರ ತಪ್ಪುಗಳು ಅಥವಾ ಕೊರತೆಗಳು ನಮ್ಗೆ ಕಾಣಿಸ್ಬೋದಾದ್ರೂ ಕೂಡ, ಇಡೀ ಸಿನಿಮಾನ, ಒಂದು ಹಳ್ಳಿಯ ಬದುಕನ್ನ ದೇವನೂರು ಚಂದ್ರು ಅವರು ಬಹಳ ಸೂಕ್ಷ್ಮವಾಗಿ ಕಟ್ಕೊಟ್ಟಿದ್ದಾರೆ. ಎಡಿಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಲಾಗಿದೆ. ಹಾಗಾಗಿ ಈ ಸಿನಿಮಾ ಒಂದು ಲೆವೆಲ್ಗೆ ಜನರಿಗೆ ಖಂಡಿತ ಇಷ್ಟ ಆಗುತ್ತೆ, ಮತ್ತೆ ಹೊಸ ರೀತಿ ಅನ್ಸತ್ತೆ, ಎಲ್ಲೂ ಬೇಜಾರಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೀವು ಕೂಡ ಹೋಗಿ ಸಿನಿಮಾನ ನೋಡಿ, ನಿಮ್ಮ ಅಭಿಪ್ರಾಯ ಏನು, ನನ್ನ ವಿಮರ್ಶೆ ನಿಮ್ಗೆ ಸರಿ ಅನಿಸ್ತಾ ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ತಿಳಿಸ್ಬೋದು. ಗ್ರಾಮಾಯಣ ಚಿತ್ರ ಯಶಸ್ಸನ್ನ ಗಳಿಸ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.